ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ಸಂಜೆ ಒಂದು ಮಿನಿ ವ್ಲಾಗನ್ನು ಮಾಡ್ತಿದ್ದೀನಿ. ಸಾಯಂಕಾಲ ಒಂದು ಸ್ವಲ್ಪ ಕಸ ಎಲ್ಲ ತೆಗೆದು ಒಂದಿಷ್ಟು ಚಹಾ ಕುಡಿದಿದ್ದು ಮತ್ತು ಮಧ್ಯಾಹ್ನ ಊಟ ಮಾಡಿದ್ದು ಪಾತ್ರೆ ಇದು ಎಲ್ಲ ತೊಳೆದಿಟ್ಟು ದೇವ್ರ ಮುಂದೆ ದೀಪ ಹಚ್ಚಿ ನಾನಿಲ್ಲಿ ಒಂದು 2 ಥರದ ಚಟ್ನಿ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಭಾಳನೇ ಟೇಸ್ಟಾಗಿರ್ತವೆ. ಆಮೇಲೆ ಹೊಸ ಥರದ ಚಟ್ನಿ ಅಂದರೂ ತಪ್ಪಾಗಂಗಿಲ್ಲ. ಯಾಕಂದ್ರೆ ಇದು ಒಂದು ನನ್ನ ಫ್ರೆಂಡು ಹೇಳ್ಕೊಟ್ಟಿರುವಂಥ ಚಟ್ನಿ. ಇವತ್ತು ಅವಾಗ ಒಂದು ಸರ್ತಿ ಹೋದಾಗ ಅವ್ರ ಮನ್ಯಾಗ ಮಾಡಿದ್ರು, ಭಾಳ ಚೆನ್ನಾಗಿತ್ತು. ಯಾವ ಚಟ್ನಿ ಇದು ಅಂತ ಕೇಳಿದರೆ ಇದು ಕೊಬ್ಬರಿ ಇಂಥದ್ದು ಬೆಳ್ಳುಳ್ಳಿ ಖಾರ ಅಂತ ಹೇಳಿದರು. ಅದನ್ನು ರೆಸಿಪಿನ ನಾನು ಕೇಳಿಟ್ಕೊಂಡಿದ್ದೆ, ಮತ್ತು ಫೋನ್ ಮಾಡಿಕೊಂಡು ಕರೆಕ್ಟಾಗಿ ಕೇಳಿಕೊಂಡು ಇವತ್ತು ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಬರೀ ನಾನು ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ, ಹಾಗೆ ಹೇಗೆ ಮಾಡೋದು ಅಂತ ಹೇಳಂದು ನಿಮಗೆ ನಾನಿಲ್ಲಿ ತೋರಿಸ್ತೀನಿ. ಮತ್ತು ನಾನು ಇಷ್ಟು ಪಾತ್ರೆ ಎಲ್ಲ ಆದಮೇಲೆ ಮತ್ತು ಅದನ್ನು ಗ್ಯಾಸ್ ಒರೆಸೋವಂಥ ಕಟ್ಟಿ ಒರೆಸೋವಂಥ ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಸೋಪ್ ಹಚ್ಚಿ ಎಲ್ಲ ಅಲ್ಲೇ ಸಿಂಕೆಲ್ಲ ತೊಳೆದು ಆ ಬಟ್ಟೆನೂ ತೊಳೆದು ನಾನು ಸಾಯಂಕಾಲ ಮುಖ ತೊಳೆದು ದೇವ್ರ ಮುಂದೆ ದೀಪ ಹಚ್ಚಿ ಈಗ ಚಟ್ನಿ ಮಾಡೋದಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡ್ರಿ, ನಾನು ಈ ಒಣ ಕೊಬ್ಬರಿ ಬಟ್ಲ ತೋರಿಸಿದ್ದೀನ, ಈ ಬಟ್ಲದಷ್ಟು ನಾನು ಅರ್ಧ ಬಟ್ಲಷ್ಟು ನಾನು ಇಲ್ಲಿ ಕೊಬ್ಬರಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ 2 ದೊಡ್ಡ ಬೆಳ್ಳುಳ್ಳಿ ಗಡ್ಡಿನ ನಾನು ಇಲ್ಲಿ ಸಿಪ್ಪೆ ಸುಲಿದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಕಡ್ಡಿಯಷ್ಟು ನಾನಿಲ್ಲಿ ಕರಿಬೇವನ್ನ ತೊಗೊಂಡಿದ್ದೀನಿ. ಕರಿಬೇವು ಒಣಗಿದ್ದಿತ್ತು, ಏನೂ ಆಗಂಗಿಲ್ಲ, ಚಟ್ನಿಗೆಲ್ಲ ನಡೀತೈತಿ, ಹಾಕ್ಕೊಳಕೊಂತೀನಿ. ಹಾಗೆ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ ಸಣ್ಣ ಇರ್ತಾವಲ್ಲ, ಅವನ್ನ ಒಂದು 4 ಬೆಳ್ಳುಳ್ಳಿ ತೊಗೊಂಡ್ರೆ ನೀವು ಚೆನ್ನಾಗಿರ್ತೈತಿ. ಯಾಕಂದ್ರೆ ಬೆಳ್ಳುಳ್ಳಿ ಖಾರ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದರೆ ಚೆನ್ನಾಗಿರ್ತದೆ ಚಟ್ನಿ. ಅದಕ್ಕೋಸ್ಕರ ನಾನಿಲ್ಲಿ ಏನು ಮಾಡ್ತೀನಿ, ಒಂದು ಮಿಕ್ಸಿ ತೊಗೊಂಡಿನಿ. ಮಿಕ್ಸಿಗೆ ಫಸ್ಟಿಗೆ ನಾನು ಕೊಬ್ಬರಿ ಹಾಕ್ಕೊಂಡು ಅದನ್ನ ಪೌಡ್ರ್ ಮಾಡ್ಕೊತೀನಿ. ಅಂದ್ರೆ ಎಲ್ಲನೂ ಹಾಕಿ ಪೌಡ್ರ್ ಮಾಡ್ಕೊಂಡು ನಮಗೂ ಆಮೇಲೆ ಇದು ಸಣ್ಣಗಾಗಿಲ್ಲ, ತೀರಾ ಸಣ್ಣದಾಗಿ ಮಾಡ್ಕೋಬೇಕು ಅಂತಲೂ ಏನಿಲ್ಲ ಫ್ರೆಂಡ್ಸ್. ಇದನ್ನು ಸ್ವಲ್ಪ ತರ್ತರಿಯಾಗಿದ್ದರೂ ಚೆನ್ನಾಗೇ ಇರ್ತೈತಿ. ನೋಡ್ರಿ, ಈ ಒಣ ಕೊಬ್ಬರಿ ನಾನು ಮಿಕ್ಸಿ ಮಾಡ್ಕೊಂಡಿನಿ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊತೀನಿ, ಹಾಗೆ ಕರಿಬೇವು, ಮತ್ತು ಇದಕ್ಕೆ ಉಪ್ಪು ಖಾರ ಅಷ್ಟು ಹಾಕಿದರೆ ಸಾಕು. ಇಷ್ಟು ಹಾಕ್ಕೊಂಡು ನಾನು ಇದನ್ನು ಮಾಡ್ಕೊತೀನಿ, ಮಿಕ್ಸಿ ಮಾಡ್ಕೊತೀನಿ. ಮತ್ತು ಜೀರಿಗೆ 1.5 ಸ್ಪೂನಷ್ಟು ಇಲ್ಲಿ ನಾನು ಜೀರಿಗೆ ಹಾಕ್ಕೊತೀನಿ. ಇಲ್ಲಿ ಒಣ ಕೊಬ್ಬರಿನ ಪೌಡ್ರ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿನಿ, 2 ಗಡ್ಡೆಯಷ್ಟು ದೊಡ್ಡ 2 ಗಡ್ಡೆ ತೊಗೊಂಡಿದ್ದೀನಿ. ಹಾಗೆ ಕರಿಬೇವು ಹಾಕ್ಕೊಂಡಿನಿ, 1.5 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿನಿ. ಮತ್ತು ರುಚಿಗೆ ತಕ್ಕಷ್ಟು ಇಲ್ಲಿ ನಾನು ಉಪ್ಪು ಮತ್ತು 1.5 ಸ್ಪೂನಷ್ಟು ನಾನಿಲ್ಲಿ ಖಾರ ಹಾಕ್ಕೊಂಡಿನಿ. ಖಾರ ಒಂದು ಸ್ವಲ್ಪ ಮುಂದಿದ್ರೆ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಇದಕ್ಕೆ. ಯಾಕಂದ್ರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಖಾರ ಅನ್ನೋದ್ರಿಂದ ಇದು ಖಾರ ಒಂದು ಸ್ವಲ್ಪ ಜಾಸ್ತಿ ತಿನ್ನೋರು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರ್ತೈತಿ. ನೋಡ್ರಿ, ನಾನು ಇದರಿಂದ 1.5 ಸ್ಪೂನಷ್ಟು ಖಾರ ಹಾಕ್ಕೊಂಡು ಇದನ್ನು ನಾನು ಮಿಕ್ಸಿ ಮಾಡ್ಕೊತೀನಿ. ಇದು ಪೂರ್ತಿಯಾಗಿ ಪೌಡ್ರ್ ಆಗಬೇಕಂತ ಪೂರ್ತಿಯಾಗಿ ಅಂದರೆ ನುಣ್ಣಗಾಗಬೇಕಂತ ಏನಿಲ್ಲ. ಇದು ಸ್ವಲ್ಪ ತರ್ತರಿಯಾಗಿದ್ದರೂ ಚೆನ್ನಾಗೇ ಇರ್ತೈತಿ ತಿನ್ನೋಕೆ. ನೋಡ್ರಿ, ನಮ್ಮ ಚಟ್ನಿ ರುಚಿಯಾಗಿರುವಂಥ ಬೆಳ್ಳುಳ್ಳಿ ಖಾರ ನಮ್ಮದು ರೆಡಿ ಆಗೈತಿ. ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಅನ್ನ ಮತ್ತು ಚಪಾತಿಗೆ ಜೊತೆಗೆ ತುಪ್ಪ ಚಪಾತಿ ಚಟ್ನಿ ಮತ್ತು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ತುಪ್ಪ ಚಟ್ನಿ ಹಚ್ಕೊಂಡು ತಿನ್ನೋಕೆ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದು ಭಾಳನೇ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಇದರಲ್ಲೇ ನಾನು ಇನ್ನೊಂದು ರೀತಿ ಚಟ್ನಿನ ತೋರಿಸ್ತೀನಿ. ನಾನೇನು ಮಾಡಿದೆ, ಇದನ್ನಷ್ಟು ಈಗ ಒಂದು ಬೇರೆ ಪಾತ್ರೆಗೆಲ್ಲ ಅದನ್ನ ಚಟ್ನಿನ ತೆಗೆದಿಟ್ಕೊಂಡೆ. ಇದೊಂದು ರೀತಿ ಚಟ್ನಿ ಆಯ್ತು ಫ್ರೆಂಡ್ಸ್. ನಾನೀಗ ಇದನ್ನೇ ಒಂದು 4 ಸ್ಪೂನಷ್ಟು ನಾನು ಈ ಚಟ್ನಿನ ಇದಕ್ಕೆ ಹಾಕ್ಕೊತೀನಿ. ಇದೇ ಮಿಕ್ಸಿ ಜಾರಿಗೆ ಒಂದು 4 ಸ್ಪೂನಷ್ಟು ನಾನು ಚಟ್ನಿ ಹಾಕ್ಕೊತೀನಿ. ನೋಡ್ರಿ, ಈ ಮಾಡಿಟ್ಟಿದ್ದೀನಲ್ಲ, ಇದೇ ಚಟ್ನಿನ ನಾನು ಈ ಸ್ಪೂನ್ಲೆ ಒಂದು 4 ಸ್ಪೂನಷ್ಟು ಹಾಕ್ಕೊತೀನಿ. ನಾನು ಇದಕ್ಕೆ 4 ಸ್ಪೂನು, ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ, ಅಂದರೆ ನಾವು ಇಬ್ಬರೇ ಇರೋದ್ರಿಂದ ನಾನು ಸ್ವಲ್ಪನೇ ಮಾಡಿಟ್ಕೊಳಕೊಂತೀನಿ. ಬೇಕಂದಾಗ ಮತ್ತೆ ಮಾಡ್ಕೋಬೋದು. ನಾನು ಅದಕ್ಕೋಸ್ಕರ ಒಂದು ಸ್ವಲ್ಪನೇ ಮಾಡ್ಕೊತಿದ್ದೀನಿ. ಹಾಗಾಗಿ ಇಲ್ಲಿ ನಾನು ಒಂದು ಅರ್ಧ ಮಾವಿನಕಾಯಿ ತೊಗೊಂಡಿನಿ ಫ್ರೆಂಡ್ಸ್. ಇಲ್ಲಿ ಒಂದು ಅರ್ಧ ಮಾವಿನಕಾಯಿನ ಹೆಚ್ಚಿ ಹಾಕ್ಕೊಂಡಿನಿ. ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ. ನಾನು ಏನು ಮಾಡಿದ್ದೆ, ಮೊದಲಿಗೆ ಮಾಡಿರೋ ಚಟ್ನಿಗೆ ಒಂದು 4 ಸ್ಪೂನಷ್ಟು ಚಟ್ನಿ ಇದಕ್ಕೆ ಹಾಕ್ಕೊಂಡು ಒಂದು ಅರ್ಧ ಮಾವಿನಕಾಯಿನ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಂಡಿನಿ. ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ, ಚೂರು ಉಪ್ಪು ಖಾರ ಹಾಕ್ಕೊಂಡಿನಿ. ಇದು ಒಂಥರ ಖಟ್ಟ ಮೀಠ ಚಟ್ನಿ ಅಂದ್ರೂ ತಪ್ಪಾಗಂಗಿಲ್ಲ. ಯಾಕಂದ್ರೆ ಹುಳಿ ಆಗಿರ್ತೈತಿ, ಆಮೇಲೆ ಉಪ್ಪು ಖಾರ ಸಿಹಿ ಆಗಿರ್ತೈತಲ್ಲ, ಭಾಳನೇ ಚೆನ್ನಾಗಿರ್ತೈತಿ. ನೋಡ್ರಿ, ನಮ್ಮ ಖಟ್ಟ ಮೀಠ ಚಟ್ನಿ ಅದನ್ನು ರೆಡಿ ಆಗೈತಿ. ಭಾಳನೇ ಟೇಸ್ಟಿಯಾಗಿರ್ತೈತಿ, ಭಾಳ ಚೆನ್ನಾಗಿರ್ತೈತಿ ಫ್ರೆಂಡ್ಸ್. ನೀವು ಮನೆಯಾಗಿದ್ದು ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ. ಮತ್ತು ನಾನಿಲ್ಲಿಗೆ ರೊಟ್ಟಿನೂ ತಯಾರಿ ಮಾಡ್ತೀನಿ. ನನಗೆ ನೋಡ್ರಿ, ನಿಮ್ಗೆ ಇದು ಕೊಬ್ಬರಿ ಇಂಥದ್ದು ಬೆಳ್ಳುಳ್ಳಿ ಖಾರ ಚಟ್ನಿ ಅದೊಂದು ರೆಡಿ ಆಗೈತಿ. ಹಾಗೆ ಇಲ್ಲಿ ಖಟ್ಟ ಮೀಠ ಚಟ್ನಿ ಒಂದು ರೆಡಿ ಆಗೈತಿ. 2 ರೆಸಿಪಿನ ನಾನು ಅವ್ರ ಕಡೆನೇ ಮಾಡಿ, ನಾನು ಫಸ್ಟ್ ಟೈಮೇ ಮಾಡಿದ್ದು, ಆದರೆ ಟೇಸ್ಟ್ ನೋಡಿದೆ ಭಾಳನೇ ಚೆನ್ನಾಗೈತಿ. ಅಂದರೆ ಅವ್ರ ಮನೆಯಾಗ ನಾನು ತಿಂದಿದ್ದೆ, ಅದಕ್ಕೋಸ್ಕರ ನಾನು ಅದನ್ನ ಕೇಳಿ ಈ ರೆಸಿಪಿನ ಮಾಡಿ ಹಾಕ್ತಿದ್ದೀನಿ. ಭಾಳ ಚೆನ್ನಾಗಿ ಬಂದೈತಿ. ಹಾಗೆ ನಾನಿಲ್ಲಿ ರೊಟ್ಟಿ ಮಾಡೋಕೆ
ಹಿಟ್ಟನ್ನು ಜಲಿಸ್ಕೊಳೋ ಅಂತೀನಿ. ಇದು ಮುಚ್ಚಳದಲ್ಲಿರೋವಂಥ ಇದನ್ನು ಜೋಳದ ಹಿಟ್ಟನ್ನು ನಾನು ಮೊದಲಿಗೆ ಜಲಿಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ವೀಡಿಯೋಗೆ ಹಾಕಬೇಕು ಅಂತ ಹೇಳಿ ಮತ್ತೆ ಇನ್ನು ಸ್ವಲ್ಪ ಜಲ್ಡಿಗೆ ಹಾಕ್ಕೊಂಡು ಸ್ವಲ್ಪ ಅದನ್ನ ಜಲಿಸ್ಕೊಂಡು ಒಂದು ಬಟ್ಲಲ್ಲಿ ರೊಟ್ಟಿಗೆ ಹಚ್ಚೋದಕ್ಕೋಸ್ಕರ ನಾನು ಹಿಟ್ಟನ್ನು ಎತ್ತಿಟ್ಕೊಂಡೆ ಬಟ್ಲಕ್ಕೆ. ಈಗ ನಾನು ಆ ಕಡೆ ನೀರನ್ನು ಇಟ್ಟಿದ್ದೀನಿ ಕುದಿಯೋಕ್ಕೆ, ಅಂದರೆ ಜಿಗಟಿಗೆ ನೀರು ಅಂತಾರಲ್ಲ ಅದಕ್ಕೋಸ್ಕರ ಇಟ್ಕೊಂಡು ನೋಡಲಿ ಬರೋಬ್ಬರಿ ಚೆನ್ನಾಗಿ ನೀರು ಕುದಿಯೋ ಹಂಗೆ ನಾವು ನೀರನ್ನು ಕಾಸ್ಕೋಬೇಕಾಗತ್ತೆ. ಅಂದ್ರೆ ನಮ್ಮ ಜಿಗಟು ಚೆನ್ನಾಗಿ ಬರ್ತೈತೆ, ರೊಟ್ಟಿ ಹರಿಯಂಗಿಲ್ಲ ಎಲ್ಲೂ. ನೋಡಲಿ ನಮಗೆ ಎಷ್ಟು ಬೇಕು ಅಷ್ಟೂ ಹಾಕ್ಕೋಬಾರ್ದು, ಎಷ್ಟು ಇಟ್ಟಿರ್ತೀವಿ ಅಷ್ಟೂ. ಒಟ್ಟು ಚೆನ್ನಾಗಿ ಒಂದು ಸ್ವಲ್ಪ ನೀರು ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಅವನ್ನ ನಾನು ಇಲ್ಲಿ ಹಾಕ್ಕೊಂಡಿನಿ. ಎಷ್ಟು ಬೇಕಷ್ಟು ಹಾಕ್ಕೊಂಡು ನಾನು ಚೆನ್ನಾಗಿದ್ದನ್ನ ನಾದ್ಕೊತೀನಿ. ಇದರಲ್ಲಿ ನೀರು ಚೆನ್ನಾಗಿ ಕುದೀತಾ ಇರಬೇಕು ಜಿಗಟಿಗೆ, ಮತ್ತು ಈ ರೀತಿ ಚೆನ್ನಾಗಿದ್ದನ್ನ ನಾದ್ಕೋಬೇಕು ನಾವು ಕೈಯಲ್ಲಿ. ಈ ಏನಂತ ನಾವು ಹದಡಿ ಅಂತೀವಿ, ಇದು ರೊಟ್ಟಿ ಇದು ಅಂಗೈ ಇರುತ್ತಲ್ಲ, ಅಂಗೈಯಿಂದ ಚೆನ್ನಾಗಿದೆನ ನಾವು ಇದನ್ನು ಮಾಡಬೇಕು, ನಾದಬೇಕು. ಚೆನ್ನಾಗಿ ನಾದಿದ್ರೆ ನಮಗೆ ರೊಟ್ಟಿ ಎಲ್ಲೂ ಹರಿಯಂಗಿಲ್ಲ, ನಾವು ಕೈಲಿನೂ ತಟ್ಬೇಕು. ಆಮೇಲೆ ನೀವು ಲಟ್ಟಿಸೋದಾದ್ರೆ ಒಂದು ಸ್ವಲ್ಪ ಗಟ್ಟಿಯಾಗಿ ನೀವು ಇದನ್ನ ಹಿಟ್ಟು ಕಲಿಸ್ಕೋಬೇಕಾಗತ್ತೆ. ನಾವು ಕೈಲಿಂದ ರೊಟ್ಟಿ ಬಡಿತೀವಿ ಅನ್ನೋದಾದ್ರೆ ಇದನ್ನು ಒಂದು ಸ್ವಲ್ಪ ತೀರಾ ಗಟ್ಟಿ ಆಗಬಾರ್ದು ಹಿಟ್ಟು, ಅಂದಾಗ ನಮಗೆ ರೊಟ್ಟಿ ಚೆನ್ನಾಗಿ ಬರ್ತಾವೆ. ಗಟ್ಟಿ ಆತಂದ್ರೆ ರೊಟ್ಟಿ ತಿರುಗಂಗಿಲ್ಲ, ಆಮೇಲೆ ಅಗಲಾಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹದವಾಗಿ ನಾವು ಹಿಟ್ಟನ್ನು ನಾವು ಕಲಿಸ್ಕೋಬೇಕಾಗತ್ತೆ. ನೋಡ್ರಿ ನಾನು ಈ ರೀತಿ ಪೂರ್ತಿಯಾಗಿ ಅಂಗೈ ಹಚ್ಚಿ ಚೆನ್ನಾಗಿ ನಾದ್ಕೊಂಡೀನಿ. ಅಷ್ಟೇ ಬಿಸಿ ಬಿಸಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಕೈಯಲ್ಲಿ ನಾನು ನಾದಿ ಇಟ್ಕೊಂಡೆ. ಈಗ ಪೂರ್ತಿಯಾಗಿ ನಮ್ಮ ಹಿಟ್ಟು ನಾದಿ ಇಟ್ಕೊಂಡು ನಾನು ಈಗ ಕೈ ತೊಳ್ಕೊತೀನಿ. ಯಾಕಂದರೆ ನಾವು ಹಾಗೆ ರೊಟ್ಟಿ ಮಾಡೋಕೆ ಮಾತ್ರ ನಮ್ಮ ಕೈಗೆ ರೊಟ್ಟಿಗೆ ಹಿಟ್ಟು ಹತ್ತುತ್ತೆ. ಹಾಗಾಗಿ ನಾನು ಕೈ ತೊಗೊಂಡು ನಂತರ ನಾನು ರೊಟ್ಟಿ ಮಾಡೋದಕ್ಕೆ ಶುರು ಮಾಡೀನಿ. ಭಾಳನೇ ಚೆನ್ನಾಗಿ ಬರ್ತಾವೆ ಫ್ರೆಂಡ್ಸ್ ರೊಟ್ಟಿ ಮಾತ್ರ. ಈ ರೀತಿ ನಾವು ಏನು ಮಾಡಬೇಕು, ಚೆನ್ನಾಗಿ ನೀರು ಕಾಯಿಸ್ಕೋಬೇಕು ಮತ್ತು ಹಿಟ್ಟಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಅಂಗೈಯಿಂದ ನಾವು ಬರೋಬ್ಬರಿ ನಾವು ಅದನ್ನ ನಾದ್ಕೋಬೇಕು. ನಾದ್ಕೊಂಡಾಗ ಮಾತ್ರ ನಮ್ಮ ರೊಟ್ಟಿ ಎಲ್ಲೂ ಹರಂಗಿಲ್ಲ. ಆಮೇಲೆ ಒಂದು ಟಿಪ್ಸ್ ಏನಂದರೆ ಇಲ್ಲಿ ರೌಂಡಾಗಿ ನಾವು ಮೊನ್ನೆ ನನ್ನ ಫ್ರೆಂಡ್ ಒಬ್ಬರು ಮಾಡ್ತಿದ್ರು, ನಾನು ನೋಡಿದೆ. ಅವರು ಮಾಡೋವಾಗ ಅಡಿ ಹರಿದಿತ್ತು. ಅಡಿ ಹರಿದಾಗ ನಾವು ಏನು ಮಾಡಬೇಕು, ಅದನ್ನು ಒಂದು ಸ್ವಲ್ಪ ಹಿಂಗೆ ತಟ್ತಾನೆ ನಾವು ಸ್ವಲ್ಪ ಹಿಟ್ಟು ಹಚ್ಕೊಂಡು ಅದನ್ನ ಅಲ್ಲಲ್ಲೇ ಸರಿ ಮಾಡ್ಕೊಂಡ್ಬಿಡ್ಬೇಕು. ಸರಿ ಮಾಡ್ಕೊಂಡ್ರೆ ನಮ್ಮ ರೊಟ್ಟಿ ಹರಿಯಂಗಿಲ್ಲ, ಅಡಿನೂ ಹರಿಯಂಗಿಲ್ಲ, ಏನಿಲ್ಲ. ಎಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವೆ ನೋಡ್ರಿ. ನಾವು ಹೆಂಗೆ ತಟ್ತೀವಿ ಹಂಗಂಗೆ ಅಗಲಾಗಿ ಹೋಗ್ತಾವೆ. ಅಂದ್ರೆ ನಾವು ಹದವಾಗಿ ಹಿಟ್ಟನ್ನು ನಾವು ಕಲಿಸ್ಕೊಂಡಾಗ ಮಾತ್ರ ನಾವು ಹೆಂಗೆ ತಟ್ತೀವಿ ಹಂಗಂಗೆ ಹಿಟ್ಟು ಅಗಲಾಗುತ್ತೆ, ರೊಟ್ಟಿ ಚೆನ್ನಾಗಿ ಬರ್ತಾವೆ. ಸ್ವಲ್ಪ ಗಟ್ಟಿ ಆತಂದ್ರೆ ಏನಾಗುತ್ತೆ, ರೊಟ್ಟಿ ತಿರುಗಂಗಿಲ್ಲ, ಆಮೇಲೆ ಅಗಲಾಗಿ ಬೇಗ ಅಗಲನೂ ಆಗಂಗಿಲ್ಲ ಅದು. ಆಮೇಲೆ ಒಂದು ಸರ್ತಿ ಏನಾಗುತ್ತೆ, ಮಧ್ಯಕ್ಕೆ ದಪ್ಪ ಕುಂತು ಬಿಡ್ತೈತಿ, ಸುತ್ತಾರದ ತೆಳ್ಳಗಾಗ್ತಾವೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹಿಟ್ಟನ್ನು ನಾವು ಹದವಾಗಿ ಕಲಿಸ್ಕೊಳೋದಿಲ್ಲೇ ನಾವು ಮಾಡಬೇಕು. ನೋಡ್ರಿ ಆ ಕಡೆ ನಾನು ಹಂಚು ಕಾದಾಗೈತೆ ನಮ್ಮದು ರೊಟ್ಟಿನೂ. ಆ ಕಡೆ ನಾನು ರೊಟ್ಟಿನ ಹಾಕ್ಕೊಂಡಿನಿ. ಆ ಕಡೆ ರೊಟ್ಟಿ ಹಾಕ್ಕೊಂಡು ಅದಕ್ಕೆ ನೀರು ಹಚ್ಕೊಂಡು ನಾನು ಆ ಕಡೆಯೂ ಲಕ್ಷ್ಯ ಕೊಡಬೇಕು, ಈ ಕಡೆಯೂ ಕೊಡಬೇಕು. ಒಂದು ಕಡೆಯೇ ಕೊಟ್ಟರೆ ರೊಟ್ಟಿ ಆ ಕಡೆ ಹೊತ್ತಿ ಹೋಗುತ್ತೆ. ಅದಕ್ಕೋಸ್ಕರ ಆ ಕಡೆಯೂ ನಮಗೆ ರೊಟ್ಟಿ ಮಾಡೋ ಕಡೆ ಲಕ್ಷ್ಯ ಇರಬೇಕು, ಈ ಕಡೆ ನಾವು ರೊಟ್ಟಿ ಮಾಡ್ತಾ ಇರಬೇಕು. ಆ ಕಡೆ ನಾನು ರೊಟ್ಟಿ ಹಾಕ್ಕೊಂಡಿನಿ. ಈಗ ನೋಡಿರಿ ಒಂದೇ ನಿಮಿಷ ಅಂದ್ಬಿಟ್ರೆ ಒಂಚೂರು ಹಾಕಿ 1 ನಿಮಿಷ ಬಿಟ್ಟು ನಂತರ ಒಂದು ಸ್ವಲ್ಪ ಅದಕ್ಕೆ ನೀರು ಹಚ್ಕೋಬೇಕು. ನೀರು ಹಚ್ಕೊಂಡು ನಾವು ಅದನ್ನು ನೀರು ಮೇಲಿಂದ ಆರಿದ ಮೇಲೆ ನಾವು ಅದನ್ನ ವಾಪಸ್ ಹಾಕಬೇಕು. ಅಂದರೆ ಪೂರ್ತಿ ಆರಬಾರ್ದು, ಒಂದು ಸ್ವಲ್ಪ ಹಸಿ ಇರ್ತಾನೆ ನಾವು ಅದನ್ನ ವಾಪಸ್ ತಿರುಗಿಸಾಕಿದ್ರೆ ಚೆನ್ನಾಗಿ ರೊಟ್ಟಿ ಉಬ್ಬಿ ಬರ್ತಾವೆ. ನಮ್ಮ ಭಾಳನೇ ಚೆನ್ನಾಗಿ ರೊಟ್ಟಿ ಉಬ್ಬಿ ಬರ್ತಾವೆ. ನೋಡಿರಿ ಫ್ರೆಂಡ್ಸ್, ನಾನಂತೂ ಎಲ್ಲನೂ ನನಗೆ ಏನು ಗೊತ್ತು ಹಾಗೆ ನಾನು ಯಾವ ರೀತಿ ಮಾಡ್ತೀನಿ ರೊಟ್ಟಿನ ಅಂಥೇಳಂದು ನಿಮಗೆ ಕರೆಕ್ಟಾಗಿ ನಾನಿಲ್ಲಿ ತೋರಿಸ್ಕೊಡ್ತಿದ್ದೀನಿ. ಹಿಂದೆ ಒಂದು ಸರ್ತಿ ನಾನು ಹಾಕಿದ್ದೀನಿ ವಿಡಿಯೋನ ರೊಟ್ಟಿ ಮಾಡೋದು, ಆದರೆ ಅದನ್ನು ಉದ್ದಿ ಹಾಕಿದ್ದೆ ನಾನು. ಉದ್ದಿ ಅಂದರೆ ಚಪಾತಿ ಲಟ್ಟಿಸ್ತೀವಲ್ಲ ಆ ರೀತಿ ಲಟ್ಟಿಸಿ ನಾನು ರೊಟ್ಟಿನ ಮಾಡಿ ಹಾಕಿದ್ದೆ. ಈ ಸರ್ತಿ ನಾನು ರೊಟ್ಟಿನ ಬಡಿದು ತೋರಿಸ್ತಿದ್ದೀನಿ ಯಾವ ರೀತಿ ರೊಟ್ಟಿನ ನಾನು ಮಾಡ್ತೀನಿ ಅಂಥೇಳಂದು. ಆಮೇಲೆ ಒಬ್ಬರು ಅಂತಿರ್ತಾರೆ ಈ ಜೋಳದ ರೊಟ್ಟಿ ಮಾಡೋದನ್ನು ವಿಡಿಯೋ ಹಾಕ್ರಿ ಅಂಥೇಳಂದು. ಅದಕ್ಕೋಸ್ಕರ ನಾನು ಈ ಜೋಳದ ರೊಟ್ಟಿ ವಿಡಿಯೋನ ನಾನಿಲ್ಲಿ ಹಾಕ್ತಿದ್ದೀನಿ. ನೋಡ್ರಲ್ಲಿ ನಾನು ಚೆನ್ನಾಗಿ ರೊಟ್ಟಿ ಬಡ್ಕೊಂಡಿನಿ. ನೋಡ್ರಿ ಎಲ್ಲಿ ಹರಿದೈತಿ, ಎಲ್ಲೂ ಒಂದು ಕಡೆನೂ ಹರಿದಿಲ್ಲ. ಅಂದರೆ ಅದಕ್ಕೆ ಹಿಟ್ಟು ಹದವಾಗಿರಬೇಕು ಅಂತ ಹೇಳೋದು. ನೋಡ್ರಲ್ಲಿ ಹಾಕಿದೆ ನಾನು. ಹಾಕಿ ಅಲ್ಲಿ ಒಂದು ಹಿಟ್ಟಿನ ಜಿಗಿಟ್ಟು ತೊಗೊಳೋದ್ರಲ್ಲೇ ಒಂದು ಸ್ವಲ್ಪ ಇದು ಆರ್ದಂಗೆ ಆಗಿರ್ತೈತಿ. ಯಾಕಂದ್ರೆ ಹಂಚು ಚೆನ್ನಾಗಿ ಕಾದಿರ್ತೈತಲ್ಲ, ಅವಾಗ ನಾವು ಒಂದು ಸ್ವಲ್ಪ ಮೇಲೆ ನೀರು ಹಚ್ಕೋಬೇಕು. ನೀರು ಹಚ್ಕೊಂಡು ಅದನ್ನು ಬಟ್ಟೆಯಲ್ಲಿ ಇಡೋದ್ರೊಳಗೇ ಇದು ಒಂದು ಸ್ವಲ್ಪ ಮೇಲೆ ಆರ್ದಂಗೆ ಆಗಿರ್ತೈತಿ. ಪೂರ್ತಿಯಾಗಿ ಆರೋ ಮಟ್ಟ ಬಿಡಬಾರ್ದು. ಚೂರು ನೀರು ಆರ್ದಂಗೆ ಆದ ತಕ್ಷಣ ನಾವು ಅದನ್ನ ಮತ್ತೆ ವಾಪಸ್ಸು ತಿರುಗಿಸಿ ಹಾಕ್ಬೇಕು ಅದನ್ನ ರೊಟ್ಟಿನ. ನೋಡ್ರಲ್ಲಿ ಇಷ್ಟು ಇನ್ನೂ ಪೂರ್ತಿಯಾಗಿ ಆರಿಲ್ಲ ಅದು. ಈಗ ನಾನು ವಾಪಸ್ ಅದನ್ನ ತಿರುಗಿಸಿ ಹಾಕಿದೆ. ಎಷ್ಟು ಚೆನ್ನಾಗಿ ರೊಟ್ಟಿ ಉಬ್ಬಿ ಬರ್ತಾವಂದ್ರೆ
ಆಮೇಲೆ ಅಷ್ಟೇ ಮೆತ್ತಗಾಗ್ತಾವೆ ಫ್ರೆಂಡ್ಸ್, ರೊಟ್ಟಿ ಅಷ್ಟೇ ಮೆತ್ತಗಾಗ್ತಾವೆ. ನಮ್ಮ ಮನೆಯವರು ಊಟಕ್ಕೆ ಕಾಯ್ತಾ ಕುಂತಿದ್ದಾರೆ, ಅದಕ್ಕೋಸ್ಕರ ಒಂದು ರೊಟ್ಟಿ ಆಗಿದ್ದಾವೆ, ಒಂದು 2ರಿಂದ 3 ರೊಟ್ಟಿ ಬಿಸಿ ಬಿಸಿ ಬಿದ್ದರೆ ಒಂದು 2ರಿಂದ 3 ರೊಟ್ಟಿ ತಿಂತಾರೆ. ಹಾಗಾಗಿ ಈಗ ರೊಟ್ಟಿನ ಮಾಡಿಟ್ಟಿದ್ದೀನಿ, ಒಂದು ಕಡೆ ಸಾರು ಬಿಸಿ ಇಟ್ಟಿದ್ದೀನಿ, ಆಮೇಲೆ ಈ ಕಡೆ ಚಟ್ನಿನೂ ರೆಡಿ ಆಗೈತೆ ನಮ್ಮದು. ನಾನು ತಟ್ಟೆ ಹಚ್ಕೊಡೋದು ಒಂದೇ ಅವ್ರಿಗೆ ಇರೋದೀಗ. ಒಂದು ಸ್ವಲ್ಪ ರೊಟ್ಟಿ ಮಾಡಿ ಆಮೇಲೆ ನಮ್ಮ ಮನ್ಯಾಗ ಈ ರೊಟ್ಟಿ ನಾವು ಮಾಡ್ಕೊತೀವಲ್ಲ, ನಾವು ಮೆತ್ತಗೆ ಅದು ಮೇಲಿಂದ ಆರೋದ್ರಕ್ಕಿಂತ ಮೊದಲೇ ನಾವು ಹಾಕಿದ್ವಿ ಅಂದ್ರೆ ಮೆತ್ತಗೆ ಬರ್ತಾವೆ ರೊಟ್ಟಿ. ಆಮೇಲೆ ಒಂದು ಸ್ವಲ್ಪ ಏರ್ ಬೇಯಿಸ್ಬೇಕು ನಮಗೆ, ಅಂದ್ರೆ ಕುರ್ಕುರು ಅನ್ಬೇಕು, ಒಂದು ಸ್ವಲ್ಪ ಕ್ರಿಸ್ಪಿ ಆಗಿರ್ಬೇಕು ರೊಟ್ಟಿ ಅಂದರೆ ಒಂಚೂರು ಹೊತ್ತು ನಾವು ಹಂಚಿನಾಗ ಬಿಟ್ಟರೆ ನಾವು ಚೆನ್ನಾಗಿ ಕ್ರಿಸ್ಪಿ ಆಗ್ತಾವೆ ರೊಟ್ಟಿ. ನೋಡ್ರಿ ನಮ್ಮ ರೊಟ್ಟಿ ಎಷ್ಟು ಚೆನ್ನಾಗಿ ಬರ್ತಾವೆ. ಎಷ್ಟು ದೊಡ್ಡದು ಬೇಕು, ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೂ ನಾವು ರೊಟ್ಟಿ ಮಾಡ್ಕೊಬೋದು ಫ್ರೆಂಡ್ಸ್. ಇಲ್ಲ ಅಷ್ಟು ಚೆನ್ನಾಗಿ ನಮ್ಗೆ ರೊಟ್ಟಿ ಮಾಡ್ಬೋದು. ನಾನು ಒಂದು 3-4 ರೊಟ್ಟಿ ಮಾಡೋದನ್ನು ಇಲ್ಲಿ ಹಾಕಿದ್ದೀನಿ. ಒಂದು ರೊಟ್ಟಿನೂ ನಿಮ್ಗೆ ಎಲ್ಲೂ ಹರಿದಿರೋದು ಕಾಣಲ್ಲ ನೋಡ್ರಿ. ಬೇಕಾದ್ರೆ ಹರಿದಿಲ್ಲ ಮತ್ತು ಚೆನ್ನಾಗಿ ರೊಟ್ಟಿ ಉಬ್ಬಿನ ಬಂದಾವು. ಈ ರೀತಿ ನಾವು ಹಿಂಗೆ ಅಂಚಿಗೆ ನಾವು ಅದು ಹರಿತಾ ಐತಿ ಅಂತ ಅಂದಾಗ ನಾವು ಒಂದು ಸ್ವಲ್ಪ ಅಂಚಿಗೆ ನಾವು ಈ ರೀತಿ ತಟ್ಕೋಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಒಂದು ಸ್ವಲ್ಪ ತಟ್ಕೊಂಡ್ರೆ ಅದು ಕರೆಕ್ಟಾಗಿ ನಮಗೆ ರೊಟ್ಟಿ ಹರಿದೇ ಇರೋ ರೀತಿ ನಮಗೆ ಬರ್ತಾವೆ. ನಾನು ನೋಡ್ರಿ ಆ ಕಡೆ ತೋರಿಸ್ತೀನಿ, ಎತ್ತಿ ಆ ಕಡೆ ಇಟ್ಕೊತೀನಿ, ಕ್ಯಾಮ್ರಾ ಇಟ್ಕೊಂಡು ನಿಮಗೆ ತೋರಿಸ್ತೀನಿ ರೊಟ್ಟಿ ಎಷ್ಟು ಚೆನ್ನಾಗಿ ಬರ್ತಾವಂಥೇಳಿ. ಇಲ್ಲಿ ನೋಡ್ರಿ ನಮ್ಮ ರೊಟ್ಟಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದೈತಿ ಪೂರ್ತಿಯಾಗಿ. ನಾವು ಇದನ್ನು ಪದರನ್ನು ಬಿಚ್ಚಿದ್ರೆ ಪೂರ್ತಿಯಾಗಿ 2 ರೊಟ್ಟಿ ಆಗ್ತಾವೆ ಫ್ರೆಂಡ್ಸ್ ಇದ್ರೊಳಗೆ. ಅಷ್ಟು ಚೆನ್ನಾಗಿ ಇದು ರೊಟ್ಟಿ ಪೂರ್ತಿಯಾಗಿ ಉಬ್ಬಿ ಬಂದೈತಿ. ಹಿಂಗಾದ್ರೆ ಪೂರ್ತಿ ಮೆತ್ತಗಾಗ್ತಾವೆ ರೊಟ್ಟಿ. ನಮಗೆ ಸ್ವಲ್ಪ ಕುರುಕುರು ಬೇಕಂದ್ರೆ ಒಂದು ಸ್ವಲ್ಪ ಹೊತ್ತು ಹಂಚಿನಾಗಿ ಬಿಟ್ವಿ ಅಂದರೆ ನಮಗೆ ಇದು ಕುರುಕುರು ಅಂತೇಳಂದು ಅಂತಿದ್ರು ರೊಟ್ಟಿ. ಅಂದರೆ ನಮ್ಮ ಮನೆಗೆ ಕುರುಕುರು ಅಂದರೆ ಕ್ರಿಸ್ಪಿಯಾಗಿರ್ಬೇಕು ರೊಟ್ಟಿ ಅಂದ್ರೆ ಇಷ್ಟಪಡ್ತಾರೆ. ಹಂಗೆ ಒಂದು ಸ್ವಲ್ಪ ಹಂಚಿನಲ್ಲಿ ಬಿಟ್ಟು ಸ್ವಲ್ಪ ಕ್ರಿಸ್ಪಿ ಆದಮೇಲೆ ನಾನು ತೆಗಿತೀನಿ. ಹಾಗೆ ಇಲ್ಲಿ ಇನ್ನೊಂದು ಟಿಪ್ಸ್ ನಿಮ್ಗೆ, ನಮ್ಮ ಅಜ್ಜಿ ಒಬ್ಬರು 110 ವರ್ಷ ಮಠ ಇದ್ದರು, ಅವರು ಹೇಳಿಕೊಟ್ಟಿರೋವಂಥ ಟಿಪ್ಸ್ ಇದೆ ನನಗೆ. ಈ 10 ರೊಟ್ಟಿ 15 ರೊಟ್ಟಿ ಒಬ್ಬರು 50 ರೊಟ್ಟಿ ಗಂಟಲೆ ಮಾಡೋರು ಇರ್ತಾರೆ. ಈಗ ಮಧ್ಯಕ್ಕೆ ಒಂದು 5 ರೊಟ್ಟಿ 10 ರೊಟ್ಟಿ ಮಾಡಾದ್ಮೇಲೆ ನಾವು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು, ರೊಟ್ಟಿಗೆ ಯಾರು ಎಣ್ಣೆ ಹಚ್ಚಂಗಿಲ್ಲ, ಆದರೆ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ಒಂದು ಬಟ್ಟೆ ತೊಗೊಂಡು ಅದನ್ನ ಉದ್ದಿಬಿಟ್ರೆ ಹಂಚೆಲ್ಲ ಹಿಟ್ಟು ಹತ್ತಿದ್ದೆಲ್ಲ ಹೋಗುತ್ತೆ. ಆಮೇಲೆ ರೊಟ್ಟಿ ನಮಗೆಲ್ಲೂ ಹೊತ್ತಂಗಿಲ್ಲ, ಹೊತ್ತಲಿದ್ದಂಗೆ ನಮಗೆ ನೀಟಾಗಿ ರೊಟ್ಟಿ ಬರ್ತಾವೆ. ಅದಕ್ಕೋಸ್ಕರ ಈ ಟಿಪ್ಸನ್ನು ನೀವು ಫಾಲೋ ಮಾಡ್ಬೋದು. ಜಾಸ್ತಿ ರೊಟ್ಟಿ ಮಾಡ್ತೀವಿ ಅಂದಾಗ ಮಧ್ಯಕ್ಕೆ ಒಂದು 5 ರೊಟ್ಟಿ 10 ರೊಟ್ಟಿ ಆದಾಗ ನಾವು ಒಂದು ಸ್ವಲ್ಪ ಹಂಚಿಗೆ ಎಣ್ಣೆ ಹಚ್ಚಿ ನಾವು ಒಂದು ಸ್ವಲ್ಪ ಒಂದು ಬಟ್ಟೆ ತೊಗೊಂಡು ಉದ್ದುಕೊಂಡು ಅದನ್ನ ಎಣ್ಣೆ ಎಲ್ಲ ಒರೆಸಿಬಿಟ್ರೆ ಅದಕ್ಕೆಲ್ಲ ಹಂಚಿಗೆ ಸ್ವಲ್ಪ ಏನದು ನಾನ್ ಸ್ಟಿಕ್ ಆದಂಗೆ ಆಗುತ್ತಲ್ಲ, ಹಾಗಾಗಿ ನಮಗೆ ರೊಟ್ಟಿ ಚೆನ್ನಾಗಿ ಬರ್ತಾವೆ. ನೋಡ್ರಿ ನಮ್ಮ ರೊಟ್ಟಿ ಎಷ್ಟು ಮಿದುವಾಗ್ಯಾವ ಅಂದ್ರೆ ಕೈಯಲ್ಲಿ ಎಷ್ಟು ಮಿದುವಾಗ್ಯಾವ, ಒಂದು ಸ್ವಲ್ಪ ಎಲ್ಲೂ ಹರಿಯಂಗಿಲ್ಲ, ಎಲ್ಲೂ ಇದಾಗಂಗಿಲ್ಲ, ಬೆಣ್ಣೆ ಮುದ್ದೆ ಹಿಡ್ದಂಗೆ ಆಗುತ್ತೆ ಕೈಯಾಗ. ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ರೆಡಿಯಾಗಿದ್ದಾವೆ. ಇಲ್ಲಿ ನಿಮಗೆ ಈ ರೊಟ್ಟಿ ರೆಸಿಪಿನೂ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ನನಗೆ ಗೊತ್ತಿರೋ ಹಾಗೆ ನಾನು ಎಲ್ಲನೂ ನಿಮಗೆ ಇಲ್ಲಿ ಹೇಳಿದ್ದೀನಿ. ನಾನು ಆ ರೊಟ್ಟಿ ಯಾವ ರೀತಿ ಮಾಡ್ತೀನಿ, ಹಾಗೆ ಯಾವ ರೀತಿ ರೊಟ್ಟಿ ಮಾಡಬೇಕು ಅಂತ ನಾನು ನಿಮಗೆ ಹೇಳಿಕೊಟ್ಟಿನಿ. ನೋಡಲ್ಲ, ನಾನು ಚಟ್ನಿ ಹಚ್ಚೋದಕ್ಕೋಸ್ಕರ ಮೊದಲಿಗೆ ನಾನು ಅದನ್ನ ಅರ್ಧ ಮಾಡಿಟ್ಟಿದ್ದೀನಿ ಬಿಸಿ ಬಿಸಿ ರೊಟ್ಟಿಗೆ. ಈ ಚಟ್ನಿನ ನಾನು ಮಾಡಿಟ್ಟಿದ್ದೀನಲ್ಲ, ಖಟ್ಟಾ ಮೀಠಾ ಚಟ್ನಿ ಫ್ರೆಂಡ್ಸ್ ಇದು. ಇದರಲ್ಲಿ ಉಪ್ಪು ಖಾರ ಹುಳಿ ಮತ್ತು ಬೆಲ್ಲ ಸಿಹಿ ಎಲ್ಲನೂ ಐತಿದ್ರಾಗ. ಇದನ್ನು ನಾನು ರೊಟ್ಟಿಗೆ ಹಚ್ಚಿ ಚೆನ್ನಾಗಿ ಇದನ್ನ ಸುತ್ತಿಟ್ಕೊಂಡು ಇದರ ಟೇಸ್ಟ್ ಮಾಡಿದ್ದೇನೆ ಫ್ರೆಂಡ್ಸ್ ನಾನು. ಭಾಳನೇ ಚೆನ್ನಾಗಿ ಚಟ್ನಿ ಬಂದೈತಿ. ಆಮೇಲೆ ಇದು ಬೆಳ್ಳುಳ್ಳಿ ಖಾರ, ಇದಕ್ಕೆ ನಾನು ಒಂದು ಸ್ವಲ್ಪ ರೊಟ್ಟಿಗೆ ಚಟ್ನಿ ಹಾಕ್ಕೊಂಡು ಮತ್ತು ತುಪ್ಪ ಹಚ್ಕೊಂಡು ಇದಕ್ಕೆ ಸೌರಿ ಅದನ್ನೇ ನಾನು ಒಂದು ಸ್ವಲ್ಪ ಬಾಯಿ ಇಟ್ಕೊಂಡು ನೋಡಿದೆ. ಸೂಪರ್ ಆಗಿರುವಂಥ ಟೇಸ್ಟ್ ಆಗೈತಿ. ನೀವು ಈ ರೊಟ್ಟಿ ರೆಸಿಪಿನ ಹಾಗೆ 2 ಚಟ್ನಿ ರೆಸಿಪಿನ ಮನೇಲಿ ಟ್ರೈ ಮಾಡಿರಿ, ಹೇಗೆ ಬಂದಿತ್ತು. ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.